ನಮಸ್ಕಾರ ಸ್ನೇಹಿತರೆ, ನಾನು ಪ್ರಮೋದ್. ನೀವು ನೋಡ್ತಾ ಇದ್ದೀರಾ GSM ಪ್ರಮೋದ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು UMT ಡಾಂಗಲ್ನ ಜನವರಿ ಮಂತ್ನ ಲೇಟೆಸ್ಟ್ ಅಪ್ಡೇಟ್ನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೊ ನನ್ನ ಒಂದು ಹೆಲ್ತ್ ಇಶ್ಯೂನಿಂದಾಗಿ ನಾನು ಕಳೆದ ಒಂದೂವರೆ ತಿಂಗಳಿಂದ ಯಾವುದೇ ಥರದ ವಿಡಿಯೋನ ಮಾಡಲಿಕ್ಕೆ ಆಗಿರಲಿಲ್ಲ. ಸೊ ಈಗ ಮತ್ತೊಮ್ಮೆ ನಿಮ್ಮೆಲ್ಲರ ಎದುರಿಗೆ ಜನವರಿ ಮಂತ್ನ UMT ಡಾಂಗಲ್ನ ಲೇಟೆಸ್ಟ್ ಅಪ್ಡೇಟ್ಗಳನ್ನು ಇಟ್ಕೊಂಡು ನಿಮ್ಮ ಎದುರು ಕಡೆಗೆ ಬರ್ತಾ ಇದ್ದೀನಿ. ಬನ್ನಿ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು UMT ಡಾಂಗಲಲ್ಲಿ ಜನವರಿ ಮಂತಲ್ಲಿ ಏನೇನು ಅಪ್ಡೇಟ್ ಆಗಿದೆ ಅಂತ ಹೇಳೋದನ್ನು ತಿಳ್ಕೊಳ್ಳೋಣ. ಯಾಕೆ ಈ ಒಂದು ಅಪ್ಡೇಟ್ ಬಗ್ಗೆ ನಾನು ಇಷ್ಟೊಂದು ಒತ್ತು ಕೊಟ್ಟು ಮಾತಾಡ್ತಿದ್ದೀನಿ ಅಂತಂದರೆ, ಜನವರಿ ಮಂತಲ್ಲಿ UMT ಡಾಂಗಲ್ ಬಹಳಷ್ಟು ಅಪ್ಡೇಟನ್ನು ಮಾಡಿದೆ. ಸೊ ತುಂಬ ಇಂಪಾರ್ಟೆಂಟ್ ಆದಂಥ ಅಪ್ಡೇಟ್ ಆಗಿರೋದ್ರಿಂದ ಈ ಒಂದು ವಿಡಿಯೋನ ನಾನು ನಿಮಗೆ ಮಾಡ್ತಾಯಿದ್ದೀನಿ. ಯಾಕೆಂದರೆ ಬಹಳಷ್ಟು ಜನರಿಗೆ ಈ ಅಪ್ಡೇಟ್ನ ಬಗ್ಗೆ ಮಾಹಿತಿ ಇರೋದಿಲ್ಲ. ಹಾಗಾಗಿ ಎಲ್ಲರಿಗೆ ಅನುಕೂಲ ಆಗಲಿ ಅಂತ ಹೇಳುವಂಥ ದೃಷ್ಟಿಯಿಂದ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇದುವರೆಗೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಮ್ಮ GSM ಪ್ರಮೋದ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವೀಡಿಯೋಗಳು ನಿಮಗೆ ಮೊಟ್ಟ ಮೊದಲು ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಸ್ನೇಹಿತರೆ, ಮೊದಲಿಗೆ ನಾವು ನೋಡೋದಾದರೆ UMT ಡಾಂಗಲಲ್ಲಿ ಫಸ್ಟ್ ನಾನು ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತಾ ಇರುವಂಥ ಒಂದು ಅಪ್ಡೇಟ್ ಅಂತಂದರೆ, ಇಲ್ಲಿ UMT QC Fire ಟೂಲ್ ಏನಿದೆ, UMT QC Fire ಟೂಲ್ ಏನಿದೆ, ಸೊ 9.2 ವರ್ಷನ್ ಬಂದಿದೆ. ಈ 9.2 ವರ್ಷನಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆದಂಥ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾನೆ. ಏನಪ್ಪ ಅಂತಂದರೆ, ಸೊ ಸ್ನೇಹಿತರೆ, ಇಲ್ಲಿ ಸ್ಯಾಮ್ಸಂಗ್ FRP EDL ಮೋಡ್ನಲ್ಲಿ ಮಾಡಲಿಕ್ಕೆ ಕೆಲವೊಂದಿಷ್ಟು ಮಾಡೆಲ್ಗಳನ್ನು ಕೊಟ್ಟಿದ್ದಾನೆ. ಸೊ ಇಲ್ಲಿ ನೀವು ಮಾಡೆಲ್ಗಳ ಲೀಸ್ಟನ್ನು ನೋಡ್ತಾ ಇರ್ಬೋದು. ಸ್ಯಾಮ್ಸಂಗ್ A05s ಇರ್ಬೋದು, ಸ್ಯಾಮ್ಸಂಗ್ A23 ಇರ್ಬೋದು, A42 5G ಇರ್ಬೋದು, A52, A72, A73 5G, Z Flip 4, Z Flip 5, Z Flip Fold 3, Fold 5, Fold 5, ಸೊ S10e, S10, S21, Note 20, Note 20 Ultra 5G, S23, S22 Plus 5G, S23 5G. ಸೊ ಹಾಗೆ ಕೆಲವೊಂದಿಷ್ಟು ಸ್ಯಾಮ್ಸಂಗ್ನ ಕೆಲವೊಂದಿಷ್ಟು ಟ್ಯಾಬ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅದರ ಜೊತೆಗೆ ವಿವೋದಲ್ಲಿ S1 Pro, ಹಾಗೆ ZTನಲ್ಲಿ Xon 9 Pro, ಸೊ ಈ ಮಾಡೆಲ್ಗಳನ್ನು ಕೂಡ ಕೊಟ್ಟಿದ್ದಾನೆ. ಬಟ್ ಈ ಮಾಡೆಲ್ ZT ನಮಗೆ ಈ ಕಡೆ ಇಂಡಿಯಾದಲ್ಲಿ ಅಷ್ಟೊಂದು ಸಿಗಲಿಕ್ಕಿಲ್ಲ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಏನಪ್ಪ ಅಂತಂದರೆ, ಈ ಸ್ಯಾಮ್ಸಂಗ್ ಮಾಡೆಲ್ಸ್ ಏನಿದ್ದಾವೆ, ಸೊ ಈಗ ನೀವು ಕೇಳ್ಬೋದು EDL ಮೋಡ್ ಅಂದರೆ ಟೆಸ್ಟ್ ಪಾಯಿಂಟ್ ನಾವು ಶಾರ್ಟ್ ಮಾಡಿ ಮಾಡಬೇಕಾ ಅಂತ. ಸೊ ಇದರ ಅವಶ್ಯಕತೆ ಇಲ್ಲ. ಇದಕ್ಕೊಂದು ನೀವು ಕೇಬಲನ್ನು ಮಾಡಿಫೈ ಮಾಡ್ಕೋಬೇಕಾಗತ್ತೆ. ಸೊ ಸ್ಯಾಮ್ಸಂಗ್ EDL ಕೇಬಲ್ ಅಂತ ನೀವು ಸರ್ಚ್ ಮಾಡಿದ್ರೆ ಕೂಡ ನಿಮಗೆ ಆ ಮಾಡಿಫೈ ಹೇಗೆ ಮಾಡಬೇಕು ಅಂತ ಹೇಳೋದು ನಿಮಗೆ ಗೊತ್ತಾಗುತ್ತೆ. ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ, ಅಲ್ಲಿ ನೀವೇನು C ಟೈಪ್ ಕೇಬಲ್ನ ಯೂಸ್ ಮಾಡ್ತೀರಾ, ಆ C ಟೈಪ್ ಕೇಬಲ್ನ ಏನು ಸ್ಟಾರ್ಟಿಂಗಲ್ಲಿ ನೀವು ಕಟ್ ಮಾಡಿಬಿಟ್ಟು ಅಲ್ಲಿ ಒಂದು ಗ್ರೀನ್ ಕಲರ್ ಮತ್ತು ಬ್ಲ್ಯಾಕ್ ಕಲರ್ದು ಏನು ಕೇಬಲ್ ಇರುತ್ತೆ ಅದನ್ನು ನೀವು ಶಾರ್ಟ್ ಮಾಡಿದರೆ ಇದು ಆಟೋಮೆಟಿಕ್ಲಿ EDL ಮೋಡಿಗೆ ನಮಗೆ ತೊಗೊಂಡೋಗುತ್ತೆ. ಸೊ ವಾಲ್ಯೂಮ್ ಡೌನ್ ಕೀನ ಒಂದು 2-3 ಸಲ ಪ್ರೆಸ್ ಮಾಡ್ತಾ ನಾವು ಕೇಬಲ್ನ ಕನೆಕ್ಟ್ ಮಾಡಿದಾಗ ಇದು ಆಟೋಮೆಟಿಕ್ಲಿ ಡೌನ್ಲೋಡ್ ಮೋಡಿಗೆ ಹೋಗಿಬಿಡುತ್ತೆ ಈ ಮಾಡೆಲ್ಗಳು. ಹಾಗಾಗಿ ನಾವಿಲ್ಲಿ ಟೆಸ್ಟ್ ಪಾಯಿಂಟನ್ನು ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ಇದೊಂದು ತುಂಬ ಒಳ್ಳೆಯ ಅಪ್ಡೇಟು. ಇನ್ನೂ ಹಲವಾರು ಮಾಡೆಲ್ಗಳು ಕ್ವಾಲ್ಕಾಮ್ನಲ್ಲಿ, ಸ್ಯಾಮ್ಸಂಗಲ್ಲಿ ಏನು ಮಾಡೆಲ್ಸ್ಗಳಿದ್ದಾವೆ ಆ ಮಾಡೆಲ್ಗಳು ನೆಕ್ಸ್ಟ್ ಡೇಸಲ್ಲಿ ಇಲ್ಲಿ ಅಪ್ಡೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇದೊಂದು ತುಂಬ ಒಳ್ಳೆಯ ಅಪ್ಡೇಟ್ UMT ಯೂಸರ್ಸ್ಗೆ. ಸೊ EDL ಮೋಡಲ್ನಲ್ಲಿ ನೀವು ಈ ಎಲ್ಲ ಫೋನ್ಗಳನ್ನು ನೀವು FRP ಬೈಪಾಸ್ ಮಾಡ್ಬೋದು, ಫ್ಯಾಕ್ಟರಿ ಸೆಟ್ ಮಾಡ್ಬೋದು. ಸೊ ಈ ಥರದ ಒಂದು ಕೆಲಸಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಯಾವುದೇ ಹ್ಯಾಂಡ್ಸೆಟನ್ನು ಓಪನ್ ಮಾಡುವಂಥ ಕೆಲಸ ಇಲ್ಲ, ಟೆನ್ಷನ್ ಇಲ್ಲ. ಆರಾಮಾಗಿ ನೀವು ಮಾಡಿಫೈ ಕೇಬಲ್ನ ರೆಡಿ ಮಾಡಿಕೊಂಡ್ರೆ, ಅಥವಾ ಮಾರ್ಕೆಟಲ್ಲಿ ನಿಮಗೆ 500-600 ರೂಪಾಯಿಗೆ C ಟೈಪ್ನ ಹೊಸ ಕೇಬಲ್ ಕೂಡ ಅವೈಲೇಬಲ್ ಇದೆ. ಸೊ ಅದನ್ನು ನೀವು ಪರ್ಚೇಸ್ ಮಾಡ್ಕೊಳ್ಳೋದ್ರ ಮೂಲಕ ಕೂಡ ಮಾಡ್ಬೋದು, ಅಥವಾ ನೀವೇನೇ ಮಾಡಿಫೈ ಮಾಡಿಕೊಂಡು ಕೂಡ ಆ ಕೇಬಲ್ನ ರೆಡಿ ಮಾಡ್ಕೋಬೋದು. ಸೊ ಇದು ತುಂಬ ಒಂದು ಇಂಪಾರ್ಟೆಂಟ್ ಆದಂಥ ಅಪ್ಡೇಟು UMT QC Fire 9.2. ಇದುವರೆಗೆ ಯಾರು ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಸೊ ನಮ್ಮ repairmymobiles.org ಇದರ ಒಂದು ಡೌನ್ಲೋಡ್ ಲಿಂಕ್ ಕೂಡ ಹಾಕಿದ್ದೀನಿ. ಸೊ ಸ್ಕ್ರೀನಲ್ಲಿ ಕೂಡ ವೆಬ್ಸೈಟ್ಗೆ ನಿಮಗೆ ಲಿಂಕ್ ಕಾಣ್ತಾ ಇದೆ. ಆಲ್ರೆಡಿ ನಾನು ಇದನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪು ಮತ್ತು ವಾಟ್ಸಪ್ ಗ್ರೂಪ್ನಲ್ಲಿ ಇದನ್ನು ಅಪ್ಡೇಟ್ ಮಾಡಿದ್ದೀನಿ. ಸೊ ಭಾಳಷ್ಟು ಜನ ಮಾಡ್ಕೊಂಡಿರ್ತೀರ, ಅಥವಾ ಮಾಡ್ಕೊಂಡಿಲ್ಲದೇ ಇರೋರು ಇದನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಸೆಕೆಂಡ್ ಒನ್ ನಾನು ಹೇಳಬೇಕು ಅಂತಂದರೆ, ಇಲ್ಲಿ UMT ಏನು ಮಾಡಿದೆ ಅಂದರೆ ಕಾರ್ಡ್ ಮ್ಯಾನೇಜರ್. ಸೊ ನಮ್ಮ UMT ಕಾರ್ಡ್ ಕೌಂಟರ್ ಅಪ್ಡೇಟ್ ಅಂತ ಏನು ಬರ್ತಾ ಇರುತ್ತೆ, ಸೊ ಕೆಲವೊಂದು ದಿನಗಳ ನಂತರ UMT ಕಾರ್ಡ್ ಕೌಂಟರ್ ಅಪ್ಡೇಟ್ ಅಂತ ಏನು ಬರುತ್ತೆ, ಸೊ ಆ ಒಂದು ಕಾರ್ಡ್ ಕೌಂಟರ್ ಅಪ್ಡೇಟ್ ಮಾಡುವಂಥ ಸಾಫ್ಟ್ವೇರನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಆ ಒಂದು ವರ್ಷನ್ ಕೂಡ ಇಲ್ಲಿ ಅಪ್ಡೇಟ್ ಆಗಿದೆ, 0.2 ವರ್ಷನ್. ಸೊ ಇಲ್ಲಿ ಅದಕ್ಕೆ ಡೌನ್ಲೋಡ್ ಲಿಂಕ್ ಕೂಡ ಇದೆ. ಜೊತೆಗೆ ನಿಮಗೆ ಇದಕ್ಕೆ ಒಂದು ಪಾಸ್ವರ್ಡ್ ಕೂಡ ಸೆಟ್ ಆಗಿರುತ್ತೆ, UMT ಟೀಮ್ ಅಂತ, U ಕ್ಯಾಪಿಟಲ್ ಆ್ಯಂಡ್ T ಕ್ಯಾಪಿಟಲ್.
ಸೊ UMT ಟೀಮ್ ಈ ಪಾಸ್ವರ್ಡ್ ಹಾಕಿದ್ರೆ ಮಾತ್ರ ಇದು ಆ ಫೋಲ್ಡರು ಓಪನ್ ಆಗುತ್ತೆ. ಓಕೆ, ಸೊ ಇದನ್ನು ಕೂಡ ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಯಾಕೆಂದರೆ ಯಾವಾಗಲಾದರೂ ನಿಮಗೆ ಕೆಲವು ಲೇಟೆಸ್ಟ್ ಅಪ್ಡೇಟ್ಗಳು ಬಂದಾಗ ಕಾರ್ಡ್ ಕೌಂಟರ್ ಅಪ್ಡೇಟ್ ಕೇಳುತ್ತೆ. ಸೊ ಆ ಕಾರ್ಡ್ ಕೌಂಟರ್ ಮ್ಯಾನೇಜರನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡ್ರೆ ನಿಮಗೆ ತುಂಬ ಈಸಿಯಾಗಿ ಇದನ್ನು ಯೂಸ್ ಮಾಡೋಕ್ಕೆ ಆಗುತ್ತೆ. ಸೊ ಇನ್ನು ಮೂರನೆಯ ಒಂದು ಅಪ್ಡೇಟ್ ಏನಪ್ಪ ಅಂತಂದರೆ, ಸೊ ಈ ಒಂದು ಅಪ್ಡೇಟಲ್ಲಿ ನಾನು ನಿಮಗೆ ಹೇಳಬೇಕಂತಂದರೆ MTK. ಸೊ MTK 1.0 ಅಪ್ಡೇಟ್ ಬಂದಿದೆ. ಸೊ 1.0 ಅಪ್ಡೇಟ್ನಲ್ಲಿ ನಾನು ನಿಮ್ಗೆ ಹೇಳಬೇಕಂದ್ರೆ ಇಲ್ಲಿ ನೋಡಿ, ಆ್ಯಡೆಡ್ ಸಪೋರ್ಟ್ ಫಾರ್ ವಿವೋ ಮಾಡೆಲ್ಸ್. ಸೊ ಸುಮಾರಷ್ಟು ವಿವೋ ಮಾಡೆಲ್ಸ್ಗಳಿಗೆ ಇಲ್ಲಿ ಲೇಟೆಸ್ಟ್ ವರ್ಷನ್ಸ್ ಏನಿದೆ ಅಂದರೆ ಲೇಟೆಸ್ಟ್ ಅಪ್ಡೇಟ್ ಆಗಿರುವಂಥ ಫೋನ್ಗಳಿಗೆ ಕೂಡ ಇಲ್ಲಿ ಸೊಲ್ಯೂಷನನ್ನು ಕೊಟ್ಟಿದ್ದಾನೆ. ವಿವೋ S10e, S12, ಹಾಗೆ S7e, ಹಾಗೆ V70 Neo, 21 5G, 21 5G, 21e, V21 23, V23e. ಸೊ ಎಲ್ಲ 5G ಫೋನ್ಗಳು. ಸೊ ಇನ್ನು ಹಾಗೆ Y ಸೀರೀಸಲ್ಲಿ Y01, Y02, Y02A, Y02T, Y100, Y12, Y12s ಯಾವುದು ಲೇಟೆಸ್ಟ್ ಅಪ್ಡೇಟ್ ಆಗಿರುವಂಥ ಫೋನ್ಗಳಿದ್ವು. ಸೊ ಅಂಥ ಫೋನ್ಗಳು UMTನಲ್ಲಿ ಆಗ್ತಾ ಇರಲಿಲ್ಲ. ಸೊ ಅವುಗಳಿಗೆ ಕೂಡ ಇಲ್ಲಿ ಅಪ್ಡೇಟನ್ನು ಕೊಟ್ಟಿದ್ದಾನೆ, ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಗಳು. ಹಾಗೆ ಕೆಲವೊಂದಿಷ್ಟು MediaTek CPU ಕೂಡ ಇಲ್ಲಿ ಆ್ಯಡ್ ಮಾಡಿದ್ದಾನೆ ಲೇಟೆಸ್ಟ್ ಸೆಕ್ಯೂರಿಟಿಗೆ. V1, V3, ವರ್ಷನ್ 2, ವರ್ಷನ್ 3. ಸೊ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಹಾಗೆ ಪ್ರೀಲೋಡರ್ ಫೈಲ್ಗಳನ್ನು ಕೂಡ ಇಲ್ಲಿ ಅಪ್ಡೇಟ್ ಮಾಡಿದ್ದಾರೆ ಓಪೋಗೆ. ಸೊ ವರ್ಷನ್ 1, ವರ್ಷನ್ 2 ಇದು ಕೂಡ ಅಪ್ಡೇಟ್ ಆಗಿದೆ. ಹಾಗೆ ಮೋಟ್ರೋಲಾದೇನು ಕೆಲವೊಂದಿಷ್ಟು ಮಾಡೆಲ್ಗಳು ಈಗ ರಿಲೀಸ್ ಆಗಿದ್ದಾವೆ. ಸೊ XT 2025, 2029, 253, 2055, 295. ಸೊ ಈ ಥರದ್ದೆಲ್ಲ ಮಾಡೆಲ್ಗಳಿಗೆ ಇಲ್ಲಿ ಅಪ್ಡೇಟನ್ನು ಕೊಟ್ಟಿದ್ದಾನೆ. ಸೊ ಈ ಜೊತೆಗೆ RPMB ರೀಡ್, ರೈಟ್, ಎರೇಸ್ ಮಾಡ್ಬೋದು ವಿವೋದಲ್ಲಿ V2 ಮತ್ತು V3 ಎಕ್ಸ್ಪ್ಲಾಯ್ಟನ್ನು ಮಾಡಿಕೊಂಡು. ಹಾಗೆ ಇಲ್ಲಿ IMEI ನಂಬರ್, ಬೋತ್ IMEI ನಂಬರ್ ರಿಪೇರ್ ಸಪೋರ್ಟ್ ಫಾರ್ ರೆಡ್ಮಿ 9 ಏನಿದೆ. ಸೊ ಇದಕ್ಕೆ 2 IMEI ನಂಬರ್, ಅಂದರೆ ಕೆಲವೊಂದು ಮಾಡೆಲ್ಗಳಿಗೆ 1 IMEI ನಂಬರ್ ಮಾತ್ರ ರಿಪೇರಿ ಆಗ್ತಾ ಇತ್ತು. ಸೊ ಅಂಥವಲ್ಲಿ 2 IMEI ನಂಬರ್ ಅಪ್ಡೇಟ್ ಮಾಡುವಂಥ ಒಂದು ಆಪ್ಷನ್ ಕೂಡ ಕೊಟ್ಟಿದ್ದಾನೆ. ಸೊ ಹಾಗಾಗಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಪ್ಡೇಟ್ ಅಂತ ಹೇಳ್ಬೋದು. ಸೊ ಇದು ನಾವು ಇದ್ರ ಬಗ್ಗೆ ಸ್ವಲ್ಪ ಡೀಪಾಗಿ ತಿಳ್ಕೊಂಡು ಈ ಒಂದು ಲೇಟೆಸ್ಟ್ ವರ್ಷನನ್ನು ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡೋದ್ರ ಮೂಲಕ ಲೇಟೆಸ್ಟ್ ಸೆಕ್ಯೂರಿಟಿ ಇರುವಂತಹ ವಿವೋ ಫೋನ್ಗಳನ್ನು ನಾವು ಅನ್ಲಾಕ್ ಮಾಡೋಕ್ಕೆ ಆಗುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇನ್ನು ನೆಕ್ಸ್ಟ್ ಒಂದು ಅಪ್ಡೇಟ್ ಅಂತಂದರೆ ನಾನು ಇಲ್ಲಿ ನಿಮಗೆ ಹೇಳಬೇಕಾಗಿರುವಂಥದ್ದು ಸಪೋರ್ಟ್ ಎಕ್ಸೆಸ್, UMT ಸಪೋರ್ಟ್ ಎಕ್ಸೆಸ್ ಏನಿದೆ. ಸೊ ಇದ್ರಲ್ಲಿ ಕೂಡ ವರ್ಷನ್ ಚೇಂಜ್ ಮಾಡಿದ್ದಾರೆ. ಈ ಒಂದು ಅಪ್ಡೇಟ್ 3 ಜನವರಿಗೆ ಬಂದಿರುವಂಥದ್ದು. ಸೊ ಯಾರೆಲ್ಲ ಇದುವರೆಗೆ UMT ಸಪೋರ್ಟ್ ಎಕ್ಸೆಸ್ 2.0 ಯೂಸ್ ಮಾಡ್ತಾ ಇದ್ರೆ ಅವರು ಈ ಒಂದು ಸಪೋರ್ಟ್ ಎಕ್ಸೆಸ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಿಮಗೆ ಸಪೋರ್ಟ್ ಎಕ್ಸೆಸ್ ಓಪನ್ ಆಗಲ್ಲ. ಸೊ 2024ಗೆ ಈ ಒಂದು ಅಪ್ಡೇಟ್ ಬಂದಿರುವಂಥದ್ದು. ಇದನ್ನು ಅಪ್ಡೇಟ್ ಮಾಡ್ಕೊಳ್ಳೋದ್ರ ಮೂಲಕ ನೀವು UMTಯ ಲೇಟೆಸ್ಟ್ ಅಪ್ಡೇಟ್ಗಳನ್ನ ಇದರಲ್ಲಿ ತಿಳ್ಕೊಬೋದು. ಫೈಲ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಕೂಡ ಇದರಲ್ಲಿ ಆಪ್ಷನನ್ನು ಕೊಟ್ಟಿದ್ದಾನೆ. ಸೊ ಈ ಒಂದು ಅಪ್ಡೇಟ್ನ ಲಿಂಕ್ ಕೂಡ ನಮ್ಮ repairmymobiles.org ಅಲ್ಲಿ ಅಪ್ಡೇಟ್ ಆಗಿದೆ. ಸೊ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇನ್ನು 4ನೇ ಒಂದು ಅಪ್ಡೇಟ್ ಅಂತಂದರೆ ಇಲ್ಲಿ ನಿಮಗೆ ಹೇಳಬೇಕಂತಂದರೆ UMT Pro SAM 07. ಸೊ ಇದು ತುಂಬ ಇಂಪಾರ್ಟೆಂಟ್ ಅಂತ ಒಂದು ಅಪ್ಡೇಟು. ನೋಡಿ ಇಲ್ಲಿ ಅಲ್ಟಿಮೇಟ್ ಸ್ಯಾಮ್ಸಂಗ್ ಟೂಲ್ UMT ಸ್ಯಾಮ್ಸಂಗ್ ಟೂಲ್ 0.7. ಸೊ ಇದರಲ್ಲಿ ಏನು ಕೊಟ್ಟಿದ್ದಾನಪ್ಪ ಅಂತಂದರೆ ಇಲ್ಲಿ ಸ್ಯಾಮ್ಸಂಗ್ ಎರೇಸ್ FRP ಚೇಂಜ್ CSC ಡೈರೆಕ್ಟ್ ಇನ್ MTP ಮೋಡ್. ಅಂದರೆ ಈ ಒಂದು ಮಾಡೆಲ್ಸ್ಗಳು ಸ್ಯಾಮ್ಸಂಗ್ ಏನಿದ್ದಾವೆ, ಸೊ ಇದು USA ಮಾಡೆಲ್ಗಳಾಗಿದ್ದರೆ ಇಲ್ಲಿ U ಅಂತ ಕೊಟ್ಟಿದ್ದಾನೆ ನೋಡಿ. U ಅಂತಂದರೆ USA ಅಂತ, ಇವೆಲ್ಲ USA ಫೋನ್ಗಳು, ಅಂದರೆ USA ಕಂಟ್ರಿಯ ಫೋನ್ಗಳು. ದಿಸ್ ಅಪ್ಡೇಟ್ ಫಾರ್ USA ಸ್ಯಾಮ್ಸಂಗ್ ಫೋನ್ ವರ್ಷನ್ಸ್, ಅಂದರೆ ಸ್ಯಾಮ್ಸಂಗ್ ಫೋನು ಅದು USA ಕಂಟ್ರಿಗೋಸ್ಕರ ಮ್ಯಾನುಫ್ಯಾಕ್ಚರ್ ಆಗಿರುವಂಥದ್ದಿದ್ದರೆ ಈ ಫೋನ್ಗಳನ್ನು ನೀವು ಡೈರೆಕ್ಟ್ ಆನ್ ಕಂಡೀಷನಲ್ಲಿ FRP ರೀಸೆಟ್ ಮಾಡಬಹುದು. ಸೊ ಇಂಥ ಒಂದು ಅದ್ಭುತವಾದಂಥ ಅಪ್ಡೇಟು. ಸೊ ನಿಮ್ಮ ಹತ್ರ ಯಾವಾಗಲಾದರೂ USA ಫೋನ್ಗಳು ಬಂದರೆ ಆ ಮಾಡೆಲ್ಗಳು ಈ ಲಿಸ್ಟಲ್ಲಿ ಇದ್ದರೆ ಅವುಗಳನ್ನು ನೀವು ಸ್ಯಾಮ್ ಟೂಲ್ನಲ್ಲಿ ಆನ್ ಕಂಡೀಷನಲ್ಲಿ, ಅಂದರೆ ಯಾವುದೇ ಡೌನ್ಲೋಡ್ ಮೋಡ್ ಹಾಕೋಂತ ಇಲ್ಲ, ಯಾವುದೇ ಸ್ಟಾರೇಜ್ 0 ಸ್ಟಾರೇಜ್ ಬೇಕಂತ ಇಲ್ಲ, ಡೈರೆಕ್ಟಾಗಿ ಆನ್ ಕಂಡೀಷನಲ್ಲಿ ನೀವು ಏನು ಮಾಡ್ಬೋದು, ಇದನ್ನು ಅನ್ಲಾಕ್ ಮಾಡ್ಬೋದು. ಸೊ ಇದು ಕೂಡ ಒಂದು ಸ್ಯಾಮ್ಸಂಗ್ನ ಒಂದು ತುಂಬ ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ಹೇಳ್ಬೋದು. ಸೊ ಇನ್ನೂ ಒಂದು ಅಪ್ಡೇಟ್ ಬಗ್ಗೆ ನಾನು ನಿಮಗೆ ಹೇಳಬೇಕು ಅಂತಂದರೆ, ಸೊ ಸ್ವಲ್ಪ ಇದು 2023 ಕೊನೆಯಲ್ಲಿ ಬಂದಿರುವಂಥ ಒಂದು ಅಪ್ಡೇಟು, SPD ಅಪ್ಡೇಟ್ ಇದು. ಓಕೆ, SPD ಡಾಂಗಲ್ಗೆ ಬಂದಿರುವಂಥ ಒಂದು ಅಪ್ಡೇಟು. ಸೊ ಇಲ್ಲಿ ಭಾಳಷ್ಟು ಮಾಡೆಲ್ಗಳನ್ನು ಆ್ಯಡ್ ಮಾಡಿದ್ದಾರೆ. ಸೊ ಯುನಿಸಾಕ್ ಮಾಡ್ಯೂಲ್ 0.7 ಅಂತ ಈ ಒಂದು ಅಪ್ಡೇಟ್ನಲ್ಲಿ ನಮಗೆ ಭಾಳಷ್ಟು ಹೊಸ CPU ಗಳನ್ನು ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಸೊ ನೀವಿಲ್ಲಿ ನೋಡ್ಬೋದು T06 ಟೈಗರ್
CPU ಆ್ಯಡ್ ಮಾಡಿದ್ದಾರೆ. ಇನ್ಫಿನಿಕ್ಸಲ್ಲಿ ಕೆಲವೊಂದು ಮಾಡೆಲ್ಗಳನ್ನು ಆ್ಯಡ್ ಮಾಡಿದ್ದಾರೆ, ಹಾಗೆ ಮೋಟ್ರೋಲಾದ ಕೆಲವೊಂದು ಮಾಡೆಲ್ಗಳನ್ನು ಆ್ಯಡ್ ಮಾಡಿದ್ದಾರೆ. ಸೊ ಈ ಥರ ನೀವು ನೋಡಿ ಈ ಎಲ್ಲ IC-ಗಳಿಗೆ ಅಂದರೆ ಇಲ್ಲಿನ ಏನು ಕಾಣ್ತಾ ಇದೆ ಯುನಿಸಾಕ್ ಸಪೋರ್ಟೆಡ್ ICಸ್ಗಳು 6553 ಇರೋದ್ರಿಂದ ಎಲ್ಲ ಮಾಡೆಲ್ಗಳನ್ನ ಇದರಲ್ಲಿ ಅನ್ಲಾಕ್ ಮಾಡೋಕ್ಕೆ ಆಪ್ಷನ್ಗಳನ್ನು ಕೊಟ್ಟಿದ್ದಾನೆ. ಜೊತೆಗೆ ಇಲ್ಲಿ ರೀಡ್ ಇನ್ಫೋ, ಪ್ರೈವಸಿ ಕೋಡ್ ರೀಡ್ ಮಾಡ್ಬೋದು, ರೀಡ್ ಫರ್ಮ್ವೇರ್ ಮಾಡ್ಬೋದು, ರೈಟ್ ಫರ್ಮ್ವೇರ್ ಮಾಡ್ಬೋದು. ಓಕೆ, ಇನ್ನೂ ಹಲವಾರು ಅಪ್ಡೇಟ್ಸ್ಗಳನ್ನು ಇದರಲ್ಲಿ ಕೊಟ್ಟಿದ್ದಾನೆ. ಸೊ ಇನ್ನೇನು ಈ ಎಲ್ಲ ಬ್ರ್ಯಾಂಡ್ಗಳನ್ನು ಇಲ್ಲಿ ಆ್ಯಡ್ ಮಾಡಿದ್ದಾನೆ. ಹಾಗಾಗಿ ಇದು ಕೂಡ ಒಂದು ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಅಪ್ಡೇಟು. ಸೊ ಈ ಥರ UMT ಡಾಂಗಲ್ನಲ್ಲಿ ಭಾಳಷ್ಟು ಚೇಂಜಸ್ ಆಗಿದ್ದಾವೆ. ಇವೆಲ್ಲ UMT ಯೂಸರ್ಗೆ ಒಂದು ಬೆನಿಫಿಟ್ಟು. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಅಪ್ಡೇಟ್ಸ್ಗಳನ್ನ ನಮ್ಮ ಒಂದು repairmymobiles.org ವೆಬ್ಸೈಟಿಂದ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಯೂಸ್ ಮಾಡಿರಿ. ಸೊ ಬೆನಿಫಿಟ್ಸನ್ನು ತಗೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನಿಮ್ಗೆಲ್ರಿಗೂ ಕೂಡ ಯೂಸ್ಫುಲ್ ಇದೆ ಅಂತ ಅಂದ್ಕೋತೀನಿ. ಒಂದು ವೇಳೆ ನಿಮಗೆ ನಮ್ಮ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಯಾಕೆಂದರೆ ನಾವು ಕೂಡ ನಮ್ಮ ಟೈಮನ್ನು ತೊಗೊಂಡು ನಿಮ್ಗೆಲ್ರಿಗೋಸ್ಕರ ಒಂದು ಅಪ್ಡೇಟನ್ನು ಕೊಡ್ತಾ ಇರ್ತೀವಿ. ಸೊ ನೀವು ಎಷ್ಟು ಲೈಕ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ, ಸೊ ನಮಗೆ ಇನ್ನೂ ಹೊಸ ವೀಡಿಯೋಗಳನ್ನು, ಹೊಸ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳನ್ನು ತರೋಕ್ಕೆ ತುಂಬ ಖುಷಿಯಾಗುತ್ತೆ. ಸೊ ಯಾರೆಲ್ಲ ಈ ವಿಡಿಯೋಸನ್ನು ನೋಡ್ತಾ ಇದ್ದೀರಾ, ಸೊ ಅವರೆಲ್ಲರೂ ಕೂಡ ಕಮೆಂಟ್ ಮಾಡಿ. ಸೊ ನೀವು ಯಾವ್ಯಾವ ವರ್ಷನ್ ಯೂಸ್ ಮಾಡ್ತಾ ಇದ್ದೀರಾ ಹೇಳೋದನ್ನು ಕಮೆಂಟ್ ಮಾಡಿ. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿತ್ತಾ ಅಥವಾ ಗೊತ್ತಿರಲಿಲ್ವ ಹೇಳೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಮೊಬೈಲ್ ರಿಪೇರಿ ಮಾಡುವಂತಹ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನಿಮ್ಮ ಮೊಬೈಲ್ ರಿಪೇರಿಂಗ್ ಗ್ರೂಪ್ನಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇವತ್ತಿನ ನನ್ನ ಒಂದು ವೀಡಿಯೋಸನ್ನು ಎಂಡ್ ಮಾಡ್ತಾ ಇದ್ದೀನಿ. ಇದುವರೆಗೆ ನನ್ನ ವೀಡಿಯೋನ ಕಂಪ್ಲೀಟಾಗಿ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ನನ್ನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.